ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಕಿರಣ್ ಕೃತ್ವಿಕ್ ಇವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇವರು 200 ರೂಪಾಯಿಗಳ ಒಂದು ಸೂಪರ್ ಥ್ಯಾಂಕ್ಸ್ ನ ಕೊಟ್ಟಿದ್ದಾರೆ. ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ತಂಡದ ಪರವಾಗಿ ಇವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ವಿಂಡೋಸ್ 11 25H2 ಇದರ 4ನೇ ಭಾಗವನ್ನ ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ಇರುವಂತಹ SSD ಅಥವಾ ಹಾರ್ಡ್ ಡಿಸ್ಕ್ ನ ಯಾವ ರೀತಿ ಪಾರ್ಟಿಷನ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಪಾರ್ಟಿಷನ್ ಅಂದ್ರೆ ಏನು ಮತ್ತೆ ಇದನ್ನ ಯಾಕೆ ಮಾಡಬೇಕು, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಪಾರ್ಟಿಷನ್ ಅಂತಂದ್ರೆ ನಮ್ಮ ದಿಸ್ ಪಿಸಿಯಲ್ಲಿ ಇರುವಂತಹ ಡ್ರೈವ್ಗಳು. ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಸಿ ಡ್ರೈವ್, ಡಿ ಡ್ರೈವ್, ಇ ಡ್ರೈವ್, ಎಫ್ ಡ್ರೈವ್ ಏನಿದಾವಲ್ಲ ಇವು ಪಾರ್ಟಿಷನ್ಗಳು. ಇನ್ನ ಪಾರ್ಟಿಷನ್ ಗಳನ್ನ ಯಾಕೆ ಮಾಡಬೇಕು ಅಂತಂದ್ರೆ, ನೋಡಿ ಇವಾಗ ನಮ್ಮಲ್ಲಿ ಸಾಕಷ್ಟು ಡೇಟಾ ಇರುತ್ತೆ. ಆ ಡೇಟಾ ಮ್ಯೂಸಿಕ್ ಫೈಲ್, ವಿಡಿಯೋ, ಡಾಕ್ಯುಮೆಂಟ್, ಪಿಕ್ಚರ್ಸ್ ಹೀಗೆ ಡೇಟಾ ಇರುತ್ತೆ. ಸೊ ಈ ಡೇಟಾಗಳನ್ನ ನಾವು ಅರೇಂಜ್ ಮಾಡಿ ಬೇರೆ ಬೇರೆ ಡ್ರೈವ್ ಅಲ್ಲಿ ಇಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲಾ ಡೇಟಾನು ಒಂದೇ ಡ್ರೈವ್ ಅಲ್ಲಿ ಇಟ್ಟರೆ ಹುಡುಕೋದು ಕಷ್ಟ. ಸೊ ಆ ಕಾರಣಕ್ಕಾಗಿ ನಾವೇನ್ ಮಾಡ್ತೀವಿ, ಪಾರ್ಟಿಷನ್ ಮಾಡ್ತೀವಿ. ಸ್ನೇಹಿತರೆ, ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ಹಾರ್ಡ್ ಡಿಸ್ಕ್ ಅಥವಾ SSD ಎಷ್ಟು GB ಇದೆ ಅಂತ ಮೊದಲು ನಾವು ತಿಳ್ಕೋಬೇಕು. ಅದು ಗೊತ್ತಾದ್ರೆ ನಾವು ಎಷ್ಟು ಪಾರ್ಟಿಷನ್ ಮಾಡಬಹುದು ಮತ್ತೆ ಯಾವ ಪಾರ್ಟಿಷನ್ ಗೆ ಎಷ್ಟು ಸ್ಪೇಸ್ ನ ಕೊಡಬಹುದು ಅಂತ ನಾವು ಒಂದು ಯೋಜನೆನ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ಹಾರ್ಡ್ ಡಿಸ್ಕ್ ಅಥವಾ SSD ಎಷ್ಟಿದೆ ಅಂತ ಯಾವ ರೀತಿ ತಿಳ್ಕೋಬೇಕು ಅದನ್ನ ಫಸ್ಟ್ ನಾನು ನಿಮಗೆ ತೋರಿಸ್ತೀನಿ. ನಾನು ಇವಾಗ ವಿಂಡೋಸ್ ಮತ್ತೆ X ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. X ಫಾರ್ ಎಕ್ಸ್ರೇ. Installed apps alt P1 of 18. ಓಕೆ ಫ್ರೆಂಡ್ಸ್, ಇವಾಗ ಕಾಂಟೆಕ್ಸ್ಟ್ ಮೆನು ಓಪನ್ ಆಗಿದೆ. ನಾನು ಇವಾಗ K ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಡಿಸ್ಕ್ ಮ್ಯಾನೇಜ್ಮೆಂಟ್ ಓಪನ್ ಆಗುತ್ತೆ. Disk management levels list disk 0 partition 1 simple basic healthy EFI system partition. ಸ್ನೇಹಿತರೆ, ಇವಾಗ ಡಿಸ್ಕ್ ಮ್ಯಾನೇಜ್ಮೆಂಟ್ ಓಪನ್ ಆಗಿದೆ. ನಾನು ಈಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Graphical view table disk 0 region 1 volume label colon not set drive letter not set file system not set. ಸ್ನೇಹಿತರೆ, ನಾನೀಗ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Disk 0 capacity 465.75 GB disk type basic disk status online. ಸ್ನೇಹಿತರೆ, ಕೇಳಿಸ್ಕೊಂಡಲ್ಲ, ಡಿಸ್ಕ್ ಸೈಜ್ 465 GB ಇದೆ. ಅಂದ್ರೆ ಇದು 500 GB SSD. ಸೊ ಈಗ ನಾವು ಪಾರ್ಟಿಷನ್ ಯಾವ ರೀತಿ ಮಾಡೋದಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಲಿಸ್ಟ್ ಅಂತ ಹೇಳ್ತು. ಇವಾಗ ಈ ಲಿಸ್ಟ್ ಅಲ್ಲಿ ನಮಗೆ ಏನ್ ತೋರಿಸ್ತಾ ಇದೆ ಅಂತಂದ್ರೆ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ಎಷ್ಟು ಪಾರ್ಟಿಷನ್ ಇದೆ ಅಂತ ತೋರಿಸ್ತಾ ಇದೆ. ನನ್ನ ಲ್ಯಾಪ್ಟಾಪ್ ಅಲ್ಲಿ ಕೇವಲ ಸಿ ಡ್ರೈವ್ ಒಂದೇ ಇರೋದು, ಬೇರೆ ಯಾವ್ದು ಡ್ರೈವ್ ಇಲ್ಲ. ಸೊ ಈಗ ನಾನು ಇಲ್ಲಿ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸಿ ಅಂತ ಸಿಗೋ ತನಕ. Disk 0 partition 1 disk 0 partition 7 simple basic healthy disk 0 partition 8 simple basic healthy recovery partition 695 MB 695 MB 100% 3 of 5. ಸ್ನೇಹಿತರೆ, ಇದೆಲ್ಲ ಏನಪ್ಪಾ ಅಂತಂದ್ರೆ ರಿಕವರಿ ಪಾರ್ಟಿಷನ್ಸ್. ಮತ್ತೆ ನಾನು ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Disk 0 partition 9 ಮತ್ತೆ ಡೌನ್. local disk C simple basic NTFS BitLocker encrypted healthy boot page file crash dump basic data partition 463.37 GB 433.36 GB 94% 5 of 5. ಓಕೆ ಫ್ರೆಂಡ್ಸ್, ಇವಾಗ ಸಿ ಡ್ರೈವ್ ಸಿಕ್ಕಿದೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಏನಪ್ಪಾ ಅಂತಂದ್ರೆ ಈ ಟ್ರಿಕ್ಸ್ ವಿಂಡೋಸ್ 11 ನಲ್ಲಿ ಮಾತ್ರ ವರ್ಕ್ ಆಗುತ್ತೆ. ವಿಂಡೋಸ್ 10 ನಲ್ಲಿ ವರ್ಕ್ ಆಗಲ್ಲ ಅಂತಲ್ಲ, ವರ್ಕ್ ಆಗುತ್ತೆ. ಆದ್ರೆ ಸ್ವಲ್ಪ ಟ್ರಿಕ್ಕಿ ಇದೆ. ಇಲ್ಲಿ ಸ್ವಲ್ಪ ಇನ್ಆಕ್ಸೆಸಬಲ್ ಇದೆ. ಸೊ ಆ ಕಾರಣಕ್ಕಾಗಿ ವಿಂಡೋಸ್ 10 ಯೂಸರ್ಸ್ ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ 11 ಯೂಸರ್ಸ್ ಗೆ ತುಂಬಾ ಆಕ್ಸೆಸಬಲ್ ಆಗಿ ತುಂಬಾ ಚೆನ್ನಾಗಿದೆ ಇದು. ಸೊ ಈಗ ಲೋಕಲ್ ಡಿಸ್ಕ್ ಸಿ ಸಿಕ್ಕಿದೆ. ನಾನೀಗ ಇದರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. context menu. ಸ್ನೇಹಿತರೆ, ಇವಾಗ ಕಾಂಟೆಕ್ಸ್ಟ್ ಮೆನು ಓಪನ್ ಆಗಿದೆ. ನಾನು ಇವಾಗ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಶ್ರಿಂಕ್ ವಾಲ್ಯೂಮ್ ಅಂತ ಸಿಗೋ ತನಕ. Open O1 of 14 explore E2 of 14 mark partition as active unavailable M4 of 14 change drive letter and paths C5 of 14 format unavailable F6 of 14 extend volume unavailable X8 of 14 shrink volume H9 of 14. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಶ್ರಿಂಕ್ ವಾಲ್ಯೂಮ್ ಇದರ ಶಾರ್ಟ್ಕಟ್ ಕೀ H. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Querying shrink space dialog querying volume for available shrink space please wait shrink C dialog total size before shrink in MB 474,494 size of available shrink space in MB 443,218 total size after shrink in MB 31,276. You cannot shrink a volume beyond the point where any unmovable files are located. See the defrag event in the application log for detailed information about the operation when it is completed. See shrink a basic volume and disk management help for more information. Enter the amount of space to shrink in MB. Edit Alt plus E selected 443,276
418. ಸ್ನೇಹಿತರೆ, ಇವಾಗ ನಮಗೆ ಡಿ ಡ್ರೈವ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ಅನ್ನು ನಾವಿಲ್ಲಿ ಟೈಪ್ ಮಾಡಬಹುದು. ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ SSD ಅಥವಾ ಹಾರ್ಡ್ ಡಿಸ್ಕ್ ಟೋಟಲ್ ಸ್ಪೇಸ್ ಎಷ್ಟಿದೆಯೋ ಅಷ್ಟು ತೋರಿಸ್ತಾ ಇದೆ. ಸೊ ನಾನೀಗ ಇಲ್ಲಿ ಬ್ಯಾಕ್ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Blank selection removed. ಓಕೆ ಫ್ರೆಂಡ್ಸ್, ಇವಾಗ ಸೆಲೆಕ್ಷನ್ ರಿಮೂವ್ ಆಯ್ತು. ಸ್ನೇಹಿತರೆ, ಇವಾಗ ನಾವು ಡಿ ಡ್ರೈವ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಎಷ್ಟು ಸ್ಪೇಸ್ ಬೇಕು ಅನ್ನೋದನ್ನ ನಾವು ಇಲ್ಲಿ ಲೆಕ್ಕ ಮಾಡಬೇಕಾಗುತ್ತೆ. ಸೊ ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಡಿ ಡ್ರೈವ್ ಗೆ 100 GB ಬೇಕು ಅಂತಂದ್ರೆ ಯಾವ ರೀತಿ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನೋಡಿ, ಈಗ ನಾನು ನಿಮ್ಗೆ ಹೇಳ್ತೀನಿ. 1 GB ಅಂತಂದ್ರೆ 1024 MB. ಸೊ ಈಗ ನಮಗೆ ಎಷ್ಟು MB ಬೇಕು? ಈಗ ಉದಾಹರಣೆಗೆ ಹೇಳೋದಾದ್ರೆ ನನ್ನ ಡಿ ಡ್ರೈವ್ ಗೆ 100 GB ಬೇಕು ಅನ್ಕೊಳ್ಳೋಣ. ಸೊ 100 GB ಬೇಕು ಅಂತಂದ್ರೆ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನೋಡಿ, ಇವಾಗ 1024 ಇಂಟು 100 ಮಾಡಬೇಕು. ಸೊ ಅವಾಗ 1,24,000 ಬರುತ್ತೆ. ಸೊ ನಾನೀಗ ಇಲ್ಲಿ 1,24,000 ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇದೇ ರೀತಿ ನಿಮಗೆ 150 GB 200 GB ಬೇಕಿದ್ರೆ ನೀವೇನ್ ಮಾಡಬೇಕು? ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಂಡು 1024 ಇಂಟು 200 ಅಂತ ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಅದನ್ನ ಕೇಳಿಸ್ಕೊಂಡು ನೀವು ಇಲ್ಲಿ ಟೈಪ್ ಮಾಡಬಹುದು. ಸ್ನೇಹಿತರೆ, ನನಗೆ ಡಿ ಡ್ರೈವ್ ಗೆ ಈಗ ಬರೀ 100 GB ಸಾಕು. ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ, ನಾನಿಲ್ಲಿ 1,24,000 ಟೈಪ್ ಮಾಡ್ತಾ ಇದ್ದೀನಿ. 102400 1024000. ನೋಡಿ ಸ್ನೇಹಿತರೆ, ಇವಾಗ ನಾನು 102400 ಅಂತ ಟೈಪ್ ಮಾಡಿದ್ದೀನಿ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Shrink button Alt plus S. ಸ್ನೇಹಿತರೆ, ಇಲ್ಲಿ ಶ್ರಿಂಕ್ ಅಂತ ಇದೆ. ನಾನೀಗ ಶ್ರಿಂಕ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Pressed disk management list local disk C. Simple basic and disk 0 partition 9 simple. ಸ್ನೇಹಿತರೆ, ಇವಾಗ ಡಿ ಡ್ರೈವ್ ಕ್ರಿಯೇಟ್ ಆಯ್ತು. ಸೊ ಈಗ ಈ ಡ್ರೈವ್ ನಮಗೆ ಆಕ್ಸೆಸ್ ಆಗಬೇಕಂತಂದ್ರೆ ಇಲ್ಲಿ ಇನ್ನೊಂದು ಆಪರೇಷನ್ ಇದೆ. ಏನಪ್ಪಾ ಅಂತಂದ್ರೆ ನಾನೀಗ ಡಿಸ್ಕ್ ಮ್ಯಾನೇಜ್ಮೆಂಟ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. Alt F4 ಕೀ ಪ್ರೆಸ್ ಮಾಡೋದ್ರ ಮೂಲಕ desktop list. ನಾನೀಗ ಮತ್ತೆ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window search box edit blank. ಸ್ನೇಹಿತರೆ, ನಾನೀಗ ಈ ಸರ್ಚ್ ಬಾಕ್ಸ್ ಅಲ್ಲಿ ಫಾರ್ಮ್ಯಾಟ್ ವಾಲ್ಯೂಮ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. FORMAT ಸ್ಪೇಸ್ VOLUME. FORFA format of volume V format of volume system settings OLU for format of volume system settings. Press right to view options 1 of 3. ಓಕೆ ಫ್ರೆಂಡ್ಸ್, ಇವಾಗ ಫಾರ್ಮ್ಯಾಟ್ ಎ ವಾಲ್ಯೂಮ್ ಅಂತ ಸಿಕ್ಕಿದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Volume settings window. Create a virtual hard disk VHD grouping. Create VHD button. ಸ್ನೇಹಿತರೆ, ಇವಾಗ ಕ್ರಿಯೇಟ್ ಎ ವಾಲ್ಯೂಮ್ ಓಪನ್ ಆಗಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಕ್ರಿಯೇಟ್ ವಾಲ್ಯೂಮ್ ಅಂತ ಸಿಗೋ ತನಕ. Attach VHD. Create a dev drive. Create dev drive list ST5 properties button. No label properties local disk. See create volume button collapsed. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಕ್ರಿಯೇಟ್ ವಾಲ್ಯೂಮ್ ಕೊಲ್ಯಾಪ್ಸ್. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಅಥವಾ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Create simple volume 1 of 2. ಸ್ನೇಹಿತರೆ, ಇಲ್ಲಿ ಮೊದಲನೇ ಆಪ್ಷನ್ ಏನಪ್ಪಾ ಅಂತಂದ್ರೆ ಕ್ರಿಯೇಟ್ ಸಿಂಪಲ್ ವಾಲ್ಯೂಮ್ ಇದೇ ಇರಲಿ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume dialog. New volume label drive letter file system size MB max 102,401 MB min 8 MB. New volume label edit blank. ಸ್ನೇಹಿತರೆ, ಇವಾಗ ಮೊದಲನೇದಾಗಿ ನ್ಯೂ ವಾಲ್ಯೂಮ್ ಈಗ ನಾವು ಡ್ರೈವ್ ಕ್ರಿಯೇಟ್ ಮಾಡಿದೀವಲ್ಲ ಇದರ ಲೇಬಲ್ ಕೇಳ್ತಾ ಇದೆ. ಸೊ ಇದಕ್ಕೆ ನಾವು ಒಂದು ಲೇಬಲ್ ಕೊಡಬಹುದು. ಏನಪ್ಪಾ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಿರಬಹುದು, ಡಿಫಾಲ್ಟ್ ಆಗಿ ಲೋಕಲ್ ಡಿಸ್ಕ್ CD ಅಂತ ಇರುತ್ತೆ. ಇದಕ್ಕೆ ನಾವು ಲೇಬಲ್ ಕೊಟ್ರೆ ಅದು ಲೋಕಲ್ ಡಿಸ್ಕ್ ಅಂತ ಹೇಳೋ ಜಾಗದಲ್ಲಿ ನಾವೇನ್ ಲೇಬಲ್ ಕೊಟ್ಟಿರ್ತೀವೋ ಆ ಲೇಬಲ್ ಹೇಳುತ್ತೆ ಅಲ್ವಾ. ಓಕೆ ಫ್ರೆಂಡ್ಸ್, ನಾನೀಗ ಈ ಡ್ರೈವ್ ಗೆ ಲೇಬಲ್ ಮ್ಯೂಸಿಕ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. MUSIC. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Music. New volume drive letter combo box D collapsed. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋಡಿ ಇದು ಡ್ರೈವ್ ಲೆಟರ್ D ಆಟೋಮೆಟಿಕ್ ಆಗಿ ಅದೇ ತಗೊಂಡಿದೆ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume file system combo box NTFS collapsed. ಮತ್ತೆ ಟ್ಯಾಬ್. New volume size MB edit max 102,401 MB min 8 MB selected 102,401. ಓಕೆ ಫ್ರೆಂಡ್ಸ್, ಇದು 1,24,000 ಅಂದ್ರೆ ಇದು 100 GB ಡ್ರೈವ್. ಮತ್ತೆ ಟ್ಯಾಬ್. Advanced toggle button not pressed invoked to show or hide advanced settings. ಮತ್ತೆ ಟ್ಯಾಬ್. Format button. ಓಕೆ ಫ್ರೆಂಡ್ಸ್, ಇವಾಗ ನಾನು ಫಾರ್ಮ್ಯಾಟ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List create volume button unknown unavailable message dialog confirm initialize volume request please confirm that you requested to initialize the volume yes button. ಓಕೆ ಫ್ರೆಂಡ್ಸ್, ಇವಾಗ ಡ್ರೈವ್ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ಕಂಟಿನ್ಯೂ ಅಥವಾ ಎಸ್ ನೋ ಅಂತ ಇದೆ. ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. No button. ಮತ್ತೆ ಟ್ಯಾಬ್. Yes button. ಎಸ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings window list get help grouping get help link new notification from autoplay music D. Select to choose what happens with removable drives 1 of 1 window. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇವಾಗ ನೋಡಿ ಮ್ಯೂಸಿಕ್ D ಕ್ರಿಯೇಟ್ ಆಗಿದೆ. ನಾನು ನಿಮಗೆ ಅದರ ದಿಸ್ಪಿಸಿಲ್ ತೋರಿಸ್ತೀನಿ ನೋಡಿ. ಕ್ರಿಯೇಟ್ ವಾಲ್ಯೂಮ್ ಈ ಒಂದು ಆಪ್ ನ ಕ್ಲೋಸ್ ಮಾಡೋದಕ್ಕೆ Alt F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Desktop list this PC 2 of 5. ಓಕೆ ಫ್ರೆಂಡ್ಸ್, ಇವಾಗ ದಿಸ್ PC ಓಪನ್ ಮಾಡ್ತಾ ಇದ್ದೀನಿ. This PC file explorer items view list devices and drives grouping expanded local disk C. Not selected 1 of 2. This PC tab selected 1 of 1. ಫ್ರೆಂಡ್ಸ್, ಇದು ಲೋಕಲ್ ಡಿಸ್ಕ್ C. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Music D 2 of 2.
Space free 99.9 GB total size 100 GB tooltip. ಎಸ್ ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ ನೋಡಿ, ಇವಾಗ 100 GB ಡ್ರೈವ್ ಕ್ರಿಯೇಟ್ ಆಗಿದೆ. ಮತ್ತೆ ನಾನೀಗ ದಿಸ್ ಪಿಸಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಇನ್ನೊಂದು ಡ್ರೈವ್ ನಿಮಗೆ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಸೊ ಏನಾಗುತ್ತೆ ಅಂತಂದ್ರೆ ನಮ್ಮ SSD ಅಥವಾ ಹಾರ್ಡ್ ಡಿಸ್ಕ್ ಅಲ್ಲಿ ಇನ್ನೂ ಎಷ್ಟು ಸ್ಪೇಸ್ ಉಳಿದಿದೆಯೋ ಅಷ್ಟು ತೋರಿಸುತ್ತೆ. ಈ 100 GB ನ ಲೆಸ್ ಮಾಡಿದ್ರೆ ಇನ್ನು ಎಷ್ಟು ಇರುತ್ತೋ ಅಷ್ಟು ತೋರಿಸುತ್ತೆ. ಮತ್ತೆ ನಾನೀಗ ದಿಸ್ ಪಿಸಿ ನ ಕ್ಲೋಸ್ ಮಾಡ್ತಾ ಇದ್ದೀನಿ Alt F4 ಕೀ ಪ್ರೆಸ್ ಮಾಡೋದ್ರ ಮೂಲಕ. Desktop list. ಸ್ನೇಹಿತರೆ ಮತ್ತೆ ನಾನೀಗ ವಿಂಡೋಸ್ ಮತ್ತೆ X ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಕಾಂಟೆಕ್ಸ್ಟ್ ಮೆನು ಓಪನ್ ಆಗುತ್ತೆ. Installed apps Alt P1 of 18. ಮತ್ತೆ ನಾನು K ಪ್ರೆಸ್ ಮಾಡ್ತಾ ಇದ್ದೀನಿ. Disk management, disk man list, disk 0 partition 1. ಸ್ನೇಹಿತರೆ ಇವಾಗ ಡಿಸ್ಕ್ ಮ್ಯಾನೇಜ್ಮೆಂಟ್ ಓಪನ್ ಆಗಿದೆ. ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Graphical view table. ಮತ್ತೆ ಟ್ಯಾಬ್ List, disk 0 partition 1. ಓಕೆ ಫ್ರೆಂಡ್ಸ್, ನಾನೀಗ ಮತ್ತೆ ಇಲ್ಲಿ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಮತ್ತೆ C ಅಂತ ಸಿಗೋ ತನಕ. Disk 0 partitions, disk 0 partition, local disk, C. Simple, basic, NTFS, BitLocker encrypted, healthy. ಫ್ರೆಂಡ್ಸ್ ಈಗ ನನ್ನ ಫೋಕಸ್ ಲೋಕಲ್ ಡಿಸ್ಕ್ ಸಿ ಮೇಲಿದೆ. ಮತ್ತೆ ನಾನೀಗ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಫ್ರೆಂಡ್ಸ್ ಇವಾಗ ಕಾಂಟೆಕ್ಸ್ಟ್ ಮೆನು ಓಪನ್ ಆಗಿದೆ. ನಾನು H ಪ್ರೆಸ್ ಮಾಡ್ತಾ ಇದ್ದೀನಿ. H ಫಾರ್ ಶ್ರಿಂಕ್. Shrink volume H9 of 14. ಓಕೆ ಫ್ರೆಂಡ್ಸ್ ಇವಾಗ ಶ್ರಿಂಕ್ ವಾಲ್ಯೂಮ್ H ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Querying shrink space dialog. Querying volume for available shrink space. Please shrink C dialog. Total size before shrink in MB 372,094. Size of available shrink space in MB 340,818. Total size after shrink in MB 31,276. You cannot shrink a volume beyond the point where any unmovable files are located. See the defrag event in the application log for detailed information about the operation when it is completed. ಸ್ನೇಹಿತರೆ ಇವಾಗ ಇಲ್ಲಿ ನಮ್ಮ SSD ಅಥವಾ ಹಾರ್ಡ್ ಡಿಸ್ಕ್ ಇದರ ಉಳಿದಿರೋ ಸ್ಪೇಸ್ ತೋರಿಸ್ತಾ ಇದೆ. ಇದು ಟೋಟಲ್ ಎಷ್ಟಿದೆ ಅಂತಂದ್ರೆ ಇದು 365 GB ಇದೆ. ನಾನೀಗ ಮತ್ತೆ ಇಲ್ಲಿ ಬ್ಯಾಕ್ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Blank selection removed. ಓಕೆ ಫ್ರೆಂಡ್ಸ್ ಇವಾಗ ಇನ್ನೊಂದು ಡ್ರೈವ್ ಕ್ರಿಯೇಟ್ ಮಾಡೋಣ. ಸೊ ಈ ಡ್ರೈವ್ ಗೆ ನಾವು ಸ್ವಲ್ಪ ಜಾಸ್ತಿ ಸ್ಪೇಸ್ ಕೊಡೋಣ. ಜಾಸ್ತಿ ಅಂತಂದ್ರೆ ಒಂದು 150 ಅನ್ಕೊಳ್ಳೋಣ. ಸೊ ಈಗ 150 ಅಂದ್ರೆ ಎಷ್ಟಾಗುತ್ತೆ ನೋಡಿ, 1024 ಇಂಟು 150 ಅಂತಂದ್ರೆ 1,53,600 ಆಗುತ್ತೆ. ನಾನು ಅಷ್ಟು ಇವಾಗ ಟೈಪ್ ಮಾಡ್ತಾ ಇದ್ದೀನಿ. 1 5 3 6 0 0. ಓಕೆ ಫ್ರೆಂಡ್ಸ್ ನಾನೀಗ 1,53,600 ಅಂತ ಟೈಪ್ ಮಾಡಿದ್ದೀನಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Shrink button Alt plus S. ಸ್ಟ್ರಿಂಗ್ ಬಟನ್ ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Pressed disk management list local disk C simple music D simple basic NTF. ಫ್ರೆಂಡ್ಸ್ ಮತ್ತೆ ನಾನೀಗ ಈ ಡಿಸ್ಕ್ ಮ್ಯಾನೇಜ್ಮೆಂಟ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. Desktop list. ಮತ್ತೆ ನಾನೀಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window search box edit blank. ಸ್ನೇಹಿತರೆ ಇವಾಗ ನಾನು ಮತ್ತೆ ಈ ಸರ್ಚ್ ಬಾಕ್ಸ್ ಅಲ್ಲಿ ಫಾರ್ಮ್ಯಾಟ್ ವಾಲ್ಯೂಮ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೀವು ಬರೀ ಫಾರ್ಮ್ಯಾಟ್ ಅಂತ ಟೈಪ್ ಮಾಡಿದ್ರೆ ಸಾಕು, ಯಾಕಂದ್ರೆ ನಾವು ಹಿಂದೆ ಇದನ್ನ ಓಪನ್ ಮಾಡ್ಕೊಂಡಿದ್ದೀವಿ. FORMAT format of volume system settings press right to view options 1 of 3. ಓಕೆ ಫ್ರೆಂಡ್ಸ್ ಫಾರ್ಮ್ಯಾಟ್ ವಾಲ್ಯೂಮ್ ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Format settings window create a virtual hard disk. ಸ್ನೇಹಿತರೆ ಇವಾಗ ಫಾರ್ಮ್ಯಾಟ್ ವಾಲ್ಯೂಮ್ ಓಪನ್ ಆಗಿದೆ. ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಕ್ರಿಯೇಟ್ ವಾಲ್ಯೂಮ್ ಅಂತ ಸಿಗೋ ತನಕ. Attach the create that list at property no label local disk create volume button collapsed. ಓಕೆ ಫ್ರೆಂಡ್ಸ್ ಕ್ರಿಯೇಟ್ ವಾಲ್ಯೂಮ್ ಬಟನ್ ಕೊಲ್ಯಾಪ್ಸ್ ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Create simple volume 1 of 2. ಮತ್ತೆ ಕ್ರಿಯೇಟ್ ಸಿಂಪಲ್ ವಾಲ್ಯೂಮ್ ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume dialog new volume label drive letter file system size MB max 150. ಓಕೆ ಫ್ರೆಂಡ್ಸ್ ಇವಾಗ ಫಸ್ಟ್ ಏನಪ್ಪಾ ಅಂತಂದ್ರೆ ವಾಲ್ಯೂಮಿನ ಲೇಬಲ್ ಅಥವಾ ಡ್ರೈವ್ ನ ಲೇಬಲ್ ಕೇಳ್ತಾ ಇದೆ. ನಾನೀಗ ಇದರ ಮೇಲೆ ಡೇಟಾ ಅಂತ ಟೈಪ್ ಮಾಡ್ತಾ ಇದ್ದೀನಿ. Cap D A T A ಮತ್ತೆ ಟ್ಯಾಬ್ data new volume drive letter combo box E collapsed. ಫ್ರೆಂಡ್ಸ್ ನೋಡಿ ಇದು E ಆಟೋಮೆಟಿಕ್ ಆಗಿ E ಅಂತ ತಗೊಂಡಿದೆ. ಆಗಲೇ D ಆಗಿತ್ತಲ್ವಾ, ಈಗ E ಮತ್ತೆ ಟ್ಯಾಬ್ new volume file system combo box NTFS collapsed. ಓಕೆ ಫ್ರೆಂಡ್ಸ್ ನಾನೀಗ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಫಾರ್ಮ್ಯಾಟ್ ಅಂತ ಸಿಗೋ ತನಕ. New volume advanced format button. ಓಕೆ ಫ್ರೆಂಡ್ಸ್ ಇವಾಗ ಫಾರ್ಮ್ಯಾಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List unknown unavailable message dialog confirm initialize volume request please confirm that you requested to initialize the volume. Yes button. ಓಕೆ ಫ್ರೆಂಡ್ಸ್ ಇವಾಗ ಎಸ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇದು ವಾಲ್ಯೂಮ್ ಕ್ರಿಯೇಟ್ ಆಗ್ತಾ ಇದೆ. Settings window list get help grouping get help link new notification from autoplay local disk E. Select to choose what happens with removable drives 1 of 1 window new notification from autoplay data E. Select to choose what happens with removable drives 1 of 1 window. ಓಕೆ ಫ್ರೆಂಡ್ಸ್ ಇವಾಗ ಡೇಟಾ ಈ ಡ್ರೈವ್ ಕ್ರಿಯೇಟ್ ಆಯ್ತು. ಮತ್ತೆ ನಾನೀಗ ಫಾರ್ಮ್ಯಾಟ್ ವಾಲ್ಯೂಮ್ ಈ ಆಪ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. Desktop list this PC 2 of 5. ಸ್ನೇಹಿತರೆ ಇವಾಗ ನಾನು ಇನ್ನೊಂದು ಡ್ರೈವ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇದು ಲಾಸ್ಟ್ ಡ್ರೈವ್. ಇಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ SSD ಅಲ್ಲಿ ಎಷ್ಟು ಸ್ಪೇಸ್ ಉಳ್ಕೊಂಡಿದೆಯೋ ಅಷ್ಟು ಸ್ಪೇಸ್ ನ ನಾನು ಆಡ್ ಮಾಡಿ ಒಂದು ಲಾಸ್ಟ್ F ಡ್ರೈವ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಇವಾಗ ವಿಂಡೋಸ್ ಮತ್ತೆ X ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. X ಫಾರ್ X-ray. Installed apps Alt P1 of 18. ಮತ್ತೆ K ಫಾರ್ ಡಿಸ್ಕ್ ಮ್ಯಾನೇಜ್ಮೆಂಟ್. Disk management disk man list disk 0 partition 1 simple basic healthy EFI system partition. ಸ್ನೇಹಿತರೆ ಮತ್ತೆ ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಲೋಕಲ್ ಡಿಸ್ಕ್ C ಅಂತ ಸಿಗೋ ತನಕ. Disk 0 partition 7 disk 0 part data E local disk C
Simple, basic, NTFS. ಓಕೆ ಫ್ರೆಂಡ್ಸ್, ಇವಾಗ ಲೋಕಲ್ ಡಿಸ್ಕ್ ಸಿ ಸಿಕ್ಕಿದೆ. ನಾನೀಗ ಇದ್ರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಮತ್ತೆ ನಾನು ಎಚ್ ಪ್ರೆಸ್ ಮಾಡ್ತಾ ಇದ್ದೀನಿ. ಎಚ್ ಫಾರ್ ಶ್ರಿಂಕ್. Shrink volume H9 of 14. ಓಕೆ, ಶ್ರಿಂಕ್ ವಾಲ್ಯೂಮ್ ಎಚ್. ನನಗೆ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Querying shrink space dialog. Querying volume for available shrink space. Shrink C dialog. Total size before shrink in MB 218,794. Size of available shrink space in MB 187,518. Total size after shrink in MB 31,276. You cannot shrink a volume beyond the point where any unmovable files are located. See the defrag event in the application log for detailed information about the operation when it is completed. See shrink a basic volume and disk management help for more information. Enter the amount of space to shrink in MB. Edit Alt plus E selected 187,518. ಓಕೆ ಫ್ರೆಂಡ್ಸ್, ಇವಾಗ ಕೊನೆಯದಾಗಿ ಉಳಿದಿರತಕ್ಕಂತ ಸ್ಪೇಸ್ ಎಷ್ಟಪ್ಪ ಅಂತಂದ್ರೆ 180 GB ಉಳ್ಕೊಂಡಿದೆ. ಸೊ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಇದೆ. ಏನಪ್ಪಾ ಅಂತಂದ್ರೆ, ನಾವು ಕೊನೆ ಡ್ರೈವ್ ಕ್ರಿಯೇಟ್ ಮಾಡೋದಕ್ಕಿಂತ ಮೊದಲು ಸಿ ಡ್ರೈವ್ ಗೆ 100 GB ಕಂಪಲ್ಸರಿ ಬಿಡ್ಲೇಬೇಕಾಗುತ್ತೆ. ಯಾಕೆ 100 GB ಅಂತಂದ್ರೆ, ಇವಾಗ ನೋಡಿ, ನಾವು ಬೇರೆ ಬೇರೆ ಆಪ್ಸ್ ಇನ್ಸ್ಟಾಲ್ ಮಾಡ್ಕೋತೀವಿ, ಮತ್ತೆ ವಿಂಡೋಸ್ ಅಪ್ಡೇಟ್ ಇರುತ್ತೆ, ಡ್ರೈವರ್ಸ್ ನ ಇನ್ಸ್ಟಾಲ್ ಮಾಡ್ತೀವಿ, ಇವಕ್ಕೆಲ್ಲ ಸ್ಪೇಸ್ ಬೇಕಲ್ವಾ. ಸೊ ಆ ಕಾರಣಕ್ಕೆ ನಾವು ಕೊನೆ ಡ್ರೈವ್ ನ ಇನ್ನ 100 GB ಎಷ್ಟು ಕೊಟ್ರೆ ಇನ್ನು ಎಷ್ಟು ಉಳ್ಕೊಳ್ಳುತ್ತೋ ಅಷ್ಟನ್ನ ಸಿ ಡ್ರೈವ್ ಗೆ ಬಿಟ್ಟು ಬಿಡಬಹುದು. ಸೊ ನೋಡಿ, ಇವಾಗ ಮತ್ತೆ ನಾನು ಇಲ್ಲಿ ಬ್ಯಾಕ್ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Blank selection removed. ಓಕೆ ಫ್ರೆಂಡ್ಸ್, ಮತ್ತೆ ನಾನೀಗ 100 GB ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೇಮ್ ಅದೇ ರೀತಿ 102400 ಅಂದ್ರೆ 1,24,000. 1,024,000. ಓಕೆ ಫ್ರೆಂಡ್ಸ್, ನಾನೀಗ 1,24,000 ಟೈಪ್ ಮಾಡಿದ್ದೀನಿ. ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Shrink button Alt plus S. ಶ್ರಿಂಕ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Press disk management 1 of 1 level 0. ಓಕೆ ಫ್ರೆಂಡ್ಸ್, ಇವಾಗ ವಾಲ್ಯೂಮ್ ಶ್ರಿಂಕ್ ಆಯ್ತು. ಮತ್ತೆ ನಾನೀಗ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. Desktop list this PC 2 of 5. ಸ್ನೇಹಿತರೆ, ಮತ್ತೆ ನಾನು ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box edit blank. ಮತ್ತೆ ನಾನೀಗ ಫಾರ್ಮ್ಯಾಟ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಆಗ ಫಾರ್ಮ್ಯಾಟ್ ವಾಲ್ಯೂಮ್ ಓಪನ್ ಆಗುತ್ತೆ. FO format format of volume system settings. Press right to view options 1 of 3. ಓಕೆ ಫ್ರೆಂಡ್ಸ್, ಈಗ ಫಾರ್ಮ್ಯಾಟ್ ವಾಲ್ಯೂಮ್ ಸಿಕ್ಕಿದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Format settings window. Create a virtual hard disk. ಸ್ನೇಹಿತರೆ, ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ವಾಲ್ಯೂಮ್ ಅಂತ ಸಿಗೋ ತನಕ. Attach VH. Create a dev drive. Create dev drive. List ST properties but no label. Local disk. Create volume button collapsed. ಓಕೆ ಫ್ರೆಂಡ್ಸ್, ಕ್ರಿಯೇಟ್ ವಾಲ್ಯೂಮ್ ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Create simple volume 1 of 2. ಕ್ರಿಯೇಟ್ ಸಿಂಪಲ್ ವಾಲ್ಯೂಮ್ ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಎಫ್ ಡ್ರೈವ್ ಇದರ ಲೇಬಲ್ ಕೇಳ್ತಾ ಇದೆ. ನಾನೀಗ ಇಲ್ಲಿ ಬ್ಯಾಕಪ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. BACKUP. BACKUP. ಓಕೆ ಫ್ರೆಂಡ್ಸ್, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಫಾರ್ಮ್ಯಾಟ್ ಅಂತ ಸಿಗೋ ತನಕ. Backup new volume advanced format button. ಓಕೆ ಫ್ರೆಂಡ್ಸ್, ಫಾರ್ಮ್ಯಾಟ್ ಬಟನ್ ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List unknown unavailable message dialog confirm initialize volume request. Please confirm that you requested to initialize the volume. Yes button. ಫ್ರೆಂಡ್ಸ್, ನಾನೀಗ ಎಸ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings window. List get help grouping. Get help link. New notification from autoplay. Local disk F. Select to choose what happens with removable drives. 1 of 1 window. New notification from autoplay. Backup F. Select to choose what happens with removable drives. 1 of 1 window. ಓಕೆ ಫ್ರೆಂಡ್ಸ್, ಇವಾಗ ನಮಗೆ ಬೇಕಾದ ಹಾಗೆ 4 ಡ್ರೈವ್ಗಳು ಕ್ರಿಯೇಟ್ ಆಯ್ತು. ನಾನೀಗ ಈ ಆಪ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ Alt F4 ಕೀ ಪ್ರೆಸ್ ಮಾಡೋದ್ರ ಮೂಲಕ. Desktop list this PC 2 of 5. ಓಕೆ ಫ್ರೆಂಡ್ಸ್, ಇವಾಗ ನಾನು ಫೈನಲ್ ಆಗಿ ದಿಸ್ PC ಓಪನ್ ಮಾಡಿ ನಿಮ್ಗೆ ಎಲ್ಲ ಡ್ರೈವ್ ನ ತೋರಿಸ್ತೀನಿ ನೋಡಿ. This PC file explorer items view list devices and drives grouping expanded. Local disk C. Not selected 1 of 4. This PC tab selected 1 of 1. ಓಕೆ ಫ್ರೆಂಡ್ಸ್, ಇದು ಲೋಕಲ್ ಡಿಸ್ಕ್ ಸಿ ನಾಟ್ ಸೆಲೆಕ್ಟೆಡ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. Selected local disk C 1 of 4 space free 83.6 GB total size 113 GB tooltip. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ ನೋಡಿ, ಒಟ್ಟು ಇನ್ನು 87 GB ಖಾಲಿ ಇದೆ. ಟೋಟಲ್ ಇದರ ಸ್ಪೇಸ್ ಎಷ್ಟಪ್ಪ ಅಂತಂದ್ರೆ 113 GB. ನೋಡಿ, ಮತ್ತೆ ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Music D 2 of 4 space free 99.9 GB total size 100 GB tooltip. ಓಕೆ ಫ್ರೆಂಡ್ಸ್, ಇದು ಟೋಟಲ್ ಸ್ಪೇಸ್ 100 GB ಖಾಲಿ ಇದೆ. ಮತ್ತೆ ಡೌನ್ Data E 3 of 4 space free 149 GB total size 149 GB tooltip. ಸ್ನೇಹಿತರೆ, ಮತ್ತೆ ಡೌನ್ Backup F 4 of 4 space free 99.9 GB total size 99.9 GB tooltip. ಓಕೆ ಫ್ರೆಂಡ್ಸ್, ಇದಿಷ್ಟು ಲೋಕಲ್ ಡ್ರೈವ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.